ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ವರ ಮತ್ತೆ ವರದಾ ಇಷ್ಟೊತ್ತಿಗೆಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾರಲ್ವಾ? ಇದ್ರಲ್ಲಿ ಯಾಕೆ ಇಟ್ಕೋತಿದ್ಯಾ ಸುಬ್ಬು? ಕೊಡು, ನಾನು ಇಟ್ಕೊಂಡ್ಬಿಡ್ತೀನಿ ಇದ್ರಲ್ಲಿ. ಇರೋದೇ 3 ಮತ್ತೊಂದು ಬಟ್ಟೆ ನನ್ನ ಹತ್ರ, ನಾನು ಇಟ್ಕೋತೀನಿ ಬಿಡಿ. ಯಾಕೆ ಹೀಗೆ ಹೇಳ್ತಿದ್ಯಾ ಸುಬ್ಬು? ಅಲ್ಲ, ಹೋಗ್ತಿರೋದು ಒಟ್ಟಿಗೆ ತಾನೆ, ಒಂದೇ ಬ್ಯಾಗಲ್ಲಿ 2 ಬಟ್ಟೆಗಳು ಇಟ್ಕೋಬಹುದು. ಇಷ್ಟ ಇಲ್ದಿರೋ ಹನಿಮೂನ್ಗೆ ಇಷ್ಟೆಲ್ಲ ಸಂಭ್ರಮಗಳು ಬೇಕಾ ಮೇಡಮ್? ನಾನಿನ್ ಸಂಭ್ರಮ ಪಟ್ಕೊಂಡು ಕೇಳ್ತಿಲ್ಲಪ್ಪ, ಸಂದರ್ಭ ಇದೆ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಅವತ್ತು ವರ ಬಂದು ನಮ್ಮಿಬ್ರನ್ನ ಹನಿಮೂನ್ ಕರೆದಾಗ ನೀನ್ ನನಗ್ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ದೆ. ಅದಾದ್ಮೇಲೆ ನಾನು ನಿನಗೆ ಏನಾದ್ರೂ ಹೇಳದ್ನಾ? ಹೇಳಿಲ್ಲ. ಆದ್ರೆ ಈಗ ಯಾಕೆ ಹೋಗ್ತಿರೋದು ಹನಿಮೂನ್ಗೆ? ಅಜ್ಜಿ ಆಸೆ ಅಂತ. ಹೌದು, ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತಾ ಇರೋದು ಇವಾಗ. ಹೌದಪ್ಪ, ಅದನ್ನೇ ನಾನು ಹೇಳ್ತಾ ಇರೋದು. ಅಲ್ಲ, ಅಜ್ಜಿ ಹೇಳಿರ್ಲಿಲ್ಲ ಅಂದಿದ್ರೆ ನೀನ್ ಈ ತರ ಸಿಡಿ ಸಿಡಿ ಅನ್ಕೊಂಡ್ ಸಿಡ್ಕೊಂಡಿರೋದನ್ನ ನಾನ್ ಸಹಿಸ್ಕೊಂಡ್ ಯಾಕೆ ನಿನ್ ಜೊತೆ ಹನಿಮೂನ್ಗೆ ಬರ್ತಿದ್ದೆ ಹೇಳು? ಏನು ಪ್ಯಾಕ್ ಮಾಡ್ಕೊಳ್ಳ ಬೇಡ ಮೇಡಮ್? ಆಯ್ತಪ್ಪ, ಪ್ಯಾಕ್ ಮಾಡ್ಕೊ ನೀನು. ಸುಬ್ಬು, ಏನಪ್ಪ? ಶ್ರಾವಣಿ ಅವ್ರು ಕರ್ಕೊಂಡು ದೇವ್ರ ಮನೆಗೆ ಬಾಪ. ದೇವ್ರ ಮನೆಗ ಮಾವ ಈಗ್ಲಾ? ಹೌದು ಶ್ರಾವಣಿ ಮರೆ. ಯಾಕೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸುಬ್ಬು, ಬೇಗ ಕರ್ಕೊಂಡು ಬಾಪ. ಬನ್ನಿ ಮೇಡಮ್. ಬನ್ನಿ. ಅಲ್ಲ ಸುಬ್ಬು, ಮಾವ ಏನ್ ಹೇಳ್ಬಿಟ್ಟು ಹೋದ್ರು? ಕರ್ಕೊಂಡ್ ಬಾ ಅವರನ್ನ ಅಂತ ಹೇಳಿದ್ದು. ಕರ್ಕೊಂಡ್ ಹೋಗು, ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗು. ಸುಮ್ಮನೆ ಬನ್ನಿ ಮೇಡಮ್. ಏಯ್ ಸುಬ್ಬು, ಹೆಂಗ್ ಸಿಡುತ್ತೀಯ ನೋಡು. ಕರ್ಕೊಂಡ್ ಹೋಗು ಅಂದ್ರೆ ಹಿಂಗ? ಕರ್ಕೊಂಡ್ ಹೋಗು ನನ್ನನ್ನ. ಮೇಡಮ್, ಅಪ್ಪ ಇಷ್ಟೊತ್ತಿಗೆ ದೇವ್ರ ಮನೆಗೆ ಯಾಕೆ ಕರಿತೀರೋ ಅಂತ ಟೆನ್ಷನ್ ಆಗ್ತಾ ಇದೀನಿ ನಾನು. ನೀವು ಬೇರೆ ಕರ್ಕೊಂಡು ಹೋಗಿ ಅದನ್ನೇ ತಾನೇ ತಿಳ್ಕೊಳಕ್ ಹೋಗ್ತಿರೋದು ನಾವು. ಈಗ ಹೋಗ್ಬೇಕಾ ಬೇಡವಾ ನಾವು? ಆಯ್ತಪ್ಪ, ನಡಿಯಪ್ಪ, ನೀನೇ ಮೊದ್ಲು ಹೋಗು. ಇಷ್ಟೊತ್ತಿನಲ್ಲಿ ಮಾವನಿಗೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಡ್ತಾ? ಯಾಕೆ ಇವರಿಬ್ರನ್ನ ಇಷ್ಟೊತ್ತಿನಲ್ಲಿ ದೇವ್ರ ಮನೆಗೆ ಕರಿತಾ ಇರೋದು? ಇಲ್ಲೇನೋ ವಿಷಯ ಇದೆ. ಮಮೇ, ಇದೇನಪ್ಪ ದೇವ್ರ ಮನೆಗೆ ಬರಕ್ಕೆ ಹೇಳಿದೆ? ಯಾಕೆ? ಹೇಳ್ತೀನಿರಪ್ಪ. ತಗೋಪ್ಪ ಇದನ್ನ. ಇದೇನು ಕಾಲುಂಗ್ರ ಇದ್ದಂಗಿದೆ? ಕಾಲುಂಗ್ರ ಇದ್ದಾಗಿದೆ ಅಲ್ಲಪ್ಪ, ಕಾಲುಂಗ್ರನೇ. ನನಗೆ ಯಾಕೆ? ಇದು ನಿನಗಲ್ಲ ಕಣ ತಂದಿರೋದು. ಇದನ್ನ ನಿನ್ನ ಶ್ರಾವಣಿ ಅವ್ರ ಕಾಲ್ಗಾಗಕ್ಕೆ ತಂದಿರೋದು. ಮಾವ, ಇದನ್ನ ನೀವು ನನಗೋಸ್ಕರ ತಂದ್ರ? ಥ್ಯಾಂಕ್ ಯು ಮಾವ. ಇದೆಲ್ಲ ಯಾಕಪ್ಪ ಈಗ? ಯಾಕೆ ಅಂದ್ರೆ ಏನೋ ಅರ್ಥ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಕುತ್ತಿಗೆಯಲ್ಲಿ ತಾಳಿ ಹೇಗಿರ್ಬೇಕು ಹಾಗೆ ಕಾಲುಂಗ್ರ ಕಾಲಲ್ಲಿ ಇರ್ಬೇಕು ಕಣೋ. ಇದೆಲ್ಲ ಮುತ್ತೈದೆಯ ಸಂಕೇತ ಕಣಪ್ಪ. ತಾಳಿ, ಕಾಲುಂಗ್ರ, ಹಣೆಯಲ್ಲಿ ಕುಂಕುಮ, ತಲೆಯಲ್ಲಿ ಹೂವು, ಕೈಯಲ್ಲಿ ಬಳೆ, ಈ 5 ಮುತ್ತುಗಳಿದ್ರೇನೆ ಮುತ್ತೈದೆಯ ಅಂತ ಅನ್ಸ್ಕೊಳ್ಳೋದು ಕಣೋ. ಈಗ ನಾನು ಮೇಡಮ್ ಕಾಲ್ಗೆ ಕಾಲುಂಗ್ರ ತೋರ್ಸೋದು? ಹೌದು ಕಣ ಮಗನೇ. ಅವತ್ತು ನಿಮ್ಮಿಬ್ಬರು ಮದುವೆ ಅಂತೂ ಕಣ್ ತುಂಬಿಸ್ಕೊಳಕ್ಕಾಗಲಿಲ್ಲ. ಆದರೆ ಅದು ಹೇಗಾಯಿತು, ಯಾಕಾಯಿತು ಅನ್ನೋದು ಈಗ ಪ್ರಶ್ನೆ ಅಲ್ಲ. ಆದರೆ ಅವತ್ತು ನೀನು ಶ್ರಾವಣಿ ಅಮ್ಮವ್ರಿಗೆ ಕಾಲುಂಗ್ರ ತೋರ್ಸೋಕ್ಕಾಗಲಿಲ್ಲ ಕಣೋ. ಅದಕ್ಕೆ ಅಂತಲೇ ಈ ಕಾಲುಂಗ್ರ ತಂದಿದ್ದೀನಿ ಕಣೋ. ತಗೊಳಪ್ಪ, ಶ್ರಾವಣಿ ಅಮ್ಮವ್ರಿಗೆ ಹಾಕು. ಹಾಕು ಮಗ್ನೆ. ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ಯಾ? ನಿನ್ನ ಮದುವೆ ನೋಡೋಕ್ಕಾಗದೇ ಇರೋ ನಿಮ್ಮ ಅಪ್ಪ ಅಮ್ಮನಿಗೆ ಕಡೆ ಪಕ್ಷ ನೀ ಕಾಲುಂಗ್ರ ತೋರಿಸೋದನ್ನು ನೋಡೋ ಅದೃಷ್ಟನಾದರೂ ಕೊಡೋ. ಯಾಕಪ್ಪ ಯೋಚನೆ ಮಾಡ್ತಿದ್ಯಾ? ಶ್ರಾವಣಿ ಅಮ್ಮವ್ರಿಗೆ ಕಾಲುಂಗ್ರ ಹಾಕೋ. ಅವ್ರಿಗೆ ಮುತ್ತೈದೆಯ ಭಾಗ್ಯ ಕಲ್ಪಿಸ್ಕೊಡೋದು ನಿನ್ನ ಕರ್ತವ್ಯ ಕಣೋ.
ಅಲ್ಲಪ್ಪ ಈಗ ಇದ್ದಕ್ಕಿದ್ದಂಗೆ ಕಾಲುಂಗ್ರ ತಂದು ಮೇಡಮ್ ಕಾಲಿಗೆ ಹಾಕು ಅಂದ್ರೆ ಹೆಂಗೆ ಹೇಳು? ಅಲ್ಲ ನಿನ್ನ ಮದುವೆನೂ ಇದ್ದಕ್ಕಿದ್ದಂಗೆ ಆಗಿದೆಯಲ್ಲಪ್ಪ. ಈ ಕಾಲುಂಗ್ರ ಹಾಕೋದ್ರಲ್ಲಿ ಯಾವ ತಪ್ಪು ಇಲ್ಲ ನೋಡು. ನಿನ್ನ ಕಾಲುಂಗ್ರ ಹಾಕ್ತೀಯೋ ಇಲ್ವೋ? ಇಲ್ಲ ನಾನು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ. ಎಲ್ಲ ಬ್ಲ್ಯಾಕ್ ಮೇಲ್ ಮಾಡೋರು ಆಗೋದ್ರು ನನ್ಗಿಲ್ಲಿ. ಎಲ್ಲ ಬ್ಲ್ಯಾಕ್ ಮೈಲು ಇನ್ನೇನು? ಈಗೇನು ಕಾಲುಂಗ್ರ ಹಾಕ್ಬೇಕಲ್ವಾ? ಹೌದಪ್ಪ, ಕೊಡಿ. ಆದರೆ ಮೊದಲು ಪೂಜೆ ಮಾಡ್ಬೇಕು ಮಗನೇ. ಕೊಡಿ. ತಗೋಪ್ಪ. ನೋಡಪ್ಪ ಸುಬ್ಬು, ಈಗ ನನ್ನ ಹೆಂಡತಿ ಜೊತೆ ಬದುಕಲ್ಲಿ ಎಷ್ಟೋ ಹೆಜ್ಜೆ ಇಡಬೇಕು. ಅವಳು ಹೆಗಲಿಗೆ ಜೊತೆಯಾಗಿ ನನ್ನ ಹೆಗಲು ಕೊಟ್ಟು ಅವಳು ಹೆಜ್ಜೆಗೆ ಹೆಜ್ಜೆ ಇಟ್ಟು ನಾನು ಜೊತೆಯಲ್ಲಿರ್ತೀನಿ, ಅವಳು ಪ್ರತಿ ಹೆಜ್ಜೆನೂ ರಕ್ಷಣೆ ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅವರಿಗೆ ಕಾಲುಂಗರ ಹಾಕಪ್ಪ. ಕೂತ್ಕಪ್ಪ. ಅಮ್ಮೋರೆ, ಅವನ ಮಂಡಿ ಮೇಲೆ ಕಾಲಿಡಿ. ಬನ್ನಿಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.